ಡಿ.ಕೆ. ಶಿವಕುಮಾರ್ ತಮ್ಮ ಕ್ಯಾಬಿನೆಟ್ ಅನ್ನ ವಿಸ್ತರಣೆ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಇದರ ಮಧ್ಯೆ ಅವರ ಕ್ಯಾಬಿನೆಟ್ಗೆ ಸೇರಬೇಕು ಅನ್ನುವಂಥ ಪ್ರಯತ್ನಗಳು ಕೂಡ ಜೋರಾಗ್ತಾ ಇದೆ. ಇದರಲ್ಲಿ ಜಮೀರ್ ಅಹಮದ್ ಖಾನ್ ಕೂಡ ಒಬ್ಬರು. ಜಮೀರ್ ಅವರಿಗೆ ಸಚಿವ ಸ್ಥಾನ ಕೊಡಿಸೋದಕ್ಕೆ ರಾಜ್ಯ ನಾಯಕರು ಕೂಡ ಲಾಬಿ ಮಾಡ್ತಾ ಇದ್ದಾರೆ. ಜಮೀರ್ ಪರ ಸತೀಶ್ ಜಾರಕಿಹೊಳಿ ಬ್ಯಾಟಿಂಗ್ ಮಾಡಿದ್ದಾರೆ. ಜಮೀರ್ ಪರ ಬಹಿರಂಗವಾಗಿ ಆಗ್ರಹಿಸಿದ್ದಾರೆ ಸತೀಶ್ ಜಾರಕಿಹೊಳಿ. ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಮೂಲಕ ಒತ್ತಡ ಹಾಕಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಅವರನ್ನ ಭೇಟಿಯಾಗಿದ್ದರು ಸತೀಶ್ ಜಾರಕಿಹೊಳಿ. ಜಮೀರ್ ಅವರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳಬೇಕು ಅನ್ನುವಂಥ ಒತ್ತಡ ಹಾಕುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಮೊದಲ ಹಂತದಲ್ಲೇ ಸಚಿವರಾಗ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಜಮೀರ್ ಅವರ ಬೆಂಬಲಿಗರಿದ್ರು. ಆದರೆ ಅದಾಗಿರಲಿಲ್ಲ, ಬೇರೆ ಬೇರೆ ಕಾರಣಗಳಿಗಾಗಿ. ಈಗ ಎರಡನೇ ಹಂತದಲ್ಲಾದರೂ ಜಮೀರ್ ಅವರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳಬೇಕು ಅನ್ನೋ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ, ಪ್ರತಿಭಟನೆಗಳಾಗ್ತಾ ಇದೆ, ಒತ್ತಾಯಗಳು ಬರ್ತಾ ಇದೆ. ಈಗ ಕ್ಯಾಬಿನೆಟ್ನಲ್ಲಿರುವಂಥ ಹಿರಿಯ ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಜಮೀರ್ ಪರವಾಗಿ ವಕಾಲತ್ತು ಮಾಡ್ತಾ ಇದ್ದಾರೆ. ಜಮೀರ್ ಅವರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳಬೇಕು. ರಾಜ್ಯದಾದ್ಯಂತ ಅಲ್ಲಲ್ಲಿ ಪ್ರತಿಭಟನೆಗಳನ್ನ ಕೂಡ ಮಾಡಲಾಗಿತ್ತು. ಈಗ ಕ್ಯಾಬಿನೆಟ್ನ ಹಿರಿಯ ಸಚಿವ ಸತೀಶ್ ಜಾರಕಿಹೊಳಿ ಜಮೀರ್ ಅವರ ಪರವಾಗಿ ಲಾಬಿ ಮಾಡ್ತಾ ಇರೋದು. ಜಮೀರ್ ಅಹಮದ್ ಖಾನ್ ಅವರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳಬೇಕು ಮುಂದಿನ ಹಂತದಲ್ಲಿ. ಬಿ.ಕೆ. ಹರಿಪ್ರಸಾದ್ ಅವರನ್ನ ಭೇಟಿಯಾಗಿ ಈ ವಿಚಾರವನ್ನು ಅವರ ಗಮನಕ್ಕೆ ತಂದಿದ್ದಾರೆ. ಸತೀಶ್ ಜಾರಕಿಹೊಳಿ ಹೇಳ್ತಾ ಇರೋದು ಜಮೀರ್ ಅವರ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಪಕ್ಷಕ್ಕೆ, ಅವರನ್ನ ತೆಗೆದುಕೊಳ್ಳದೇ ಇದ್ದರೆ ಆಗುವಂತ ಅನಾಹುತಗಳೇನು, ಇದನ್ನ ಬಿ.ಕೆ. ಹರಿಪ್ರಸಾದ್ ಅವರ ಗಮನಕ್ಕೆ ತಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.